ವೀಕ್ಷಕರೇ, ನಿಮ್ಮ ಮನೆಯ ಕಾಂಪೌಂಡ್ 1.5 ಮೀಟರ್ಗಿಂತ ಎತ್ತರ ಇದೆಯಾ? ನಿಮ್ಮ ಕಾಂಪೌಂಡ್ ಉಡೀಸ್ ಮಾಡಲಿದ್ದಾರೆ ಅಧಿಕಾರಿಗಳು, ಬಿ ಕೇರ್ಫುಲ್. ನಿಮ್ಮ ಮನೆಯ ಕಾಂಪೌಂಡ್ 1.5 ಮೀಟರ್ಗಿಂತ ಎತ್ತರ ಇದೆಯಾ? ನಿಮ್ಮ ಕಾಂಪೌಂಡ್ ಉಡೀಸ್ ಮಾಡಲಿದ್ದಾರೆ ಅಧಿಕಾರಿಗಳು. ಕೋಟೆಯಂತ ಗೋಡೆಗಳನ್ನು ಧೂಳಿಪಟ ಮಾಡೋದಕ್ಕೆ ನುಗ್ಗಿ ಬರಲಿವೆ ಜೆಸಿಬಿ. ಸಚಿವರ ಮನೆ ಇರಲಿ, ಸಾಹುಕಾರರ ಬಂಗಲೆಯೇ ಇರಲಿ, 1.5 ಮೀಟರ್ ಮಾತ್ರ ಇರಬೇಕು. ಇನ್ನು ಮುಂದೆ ಕಾಂಪೌಂಡ್ ಎತ್ತರ ಹೆಚ್ಚಿದ್ರೆ ಮುಲಾಜಿಲ್ಲದೆ ನೆಲ ಸಮ ಮಾಡ್ತಾರೆ. ಬಲಾಢ್ಯರ ನಿದ್ದೆಗೆಡಿಸಿದ ಜಿಬಿಎ ಆಪರೇಷನ್ ಕಾಂಪೌಂಡ್. ನಮ್ಮ ಮನೆಗೆ ಓತಿಕೆ ತಾನು ಬರಬಾರದು ಅಂತ ಹೇಳಿ ಕೆಲವರು ಗಗನದೆತ್ತರ ಕಾಂಪೌಂಡ್ಗಳನ್ನು ಹಾಕಿರ್ತಾರೆ. ನಮ್ಮ ಸ್ಟೇಟಸ್ ಏನು? ನಾವು ವಿ ಆರ್ ವೈಟ್ ಕಾಲರ್ ಪೀಪಲ್ಲು, ನಮ್ಮ ಮನೆ ಮುಂದಿರೋ ಕಾಂಪೌಂಡು ಹಿಂಗಿರಬೇಕು ಹಂಗಿರಬೇಕು ಅಂಥೇಳಿ ಓತಿಕೇತ ಬರೋದಕ್ಕೂ ಅವಕಾಶ ಕೊಡದೆ ಕಟ್ಟಲಾಗಿರುವ ಕಾಂಪೌಂಡುಗಳನ್ನು ನೀವು ಸ್ವಲ್ಪ ದಿನ ಹಾಗೆ ತೆಪ್ಪು ಕೂತ್ಕೊಂಡ್ರೆ ಜೆಸಿಬಿ ಬಂದು ಕೆಡವಾಕುತ್ತೆ. ನಾನು ಅವನು ಇವನು ಅಂದರೂ ಕೂಡ ಜೆಸಿಬಿ ಕೇಳೋದಿಲ್ಲ. ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಕೊಂಡು ಬರ್ತಾರೆ ಜೆಸಿಬಿ ತಗೊಂಡು. ನಿಮ್ಮ ದುಡ್ಡಿನಲ್ಲೇ ನಿಮ್ಮ ಕಾಂಪೌಂಡ್ ಧ್ವಂಸ ಮಾಡಲಾಗುತ್ತೆ. ಮನೆ ಸೇಫ್ ಆಗಿರಲಿ ಅಂತ ಹೇಳಿ 8-10 ಅಡಿ ಗೋಡೆ ಕಟ್ಟಿದ್ದೀರಾ? ಜಿಬಿಎ ಬುಲ್ಡೋಸರ್ಗೆ ನಿಮ್ಮ ಕಾಂಪೌಂಡ್ ಬಲಿಯಾಗೋದಂತೂ ಗ್ಯಾರಂಟಿ. ನಿಯಮ ಮೀರಿದ ಕಾಂಪೌಂಡ್ಗಳಿಗೆ ಬರಲಿದೆ ಜಿಬಿಎ ನೋಟಿಸ್. ಫುಲ್ ಟ್ಯಾಂಕ್ ಡೀಸೆಲ್ ಹಾಕೊಂಡು ಬರ್ತಾರೆ. ನೀವು ಕೆಡವದಿದ್ರೆ ಅವರೇ ಬಂದು ನಿಮ್ಮ ಕಾಂಪೌಂಡ್ ಪುಡಿ ಮಾಡ್ತಾರೆ. ಕಾಂಪೌಂಡ್ ಕೆಡವಿದ ಜೆಸಿಬಿ ಬಾಡಿಗೆ ದುಡ್ಡು ನಿಮ್ಮಿಂದಲೇ ವಸೂಲಿ ಮಾಡ್ತಾರೆ. ನಮ್ಮ ತಾತ ಮೊದಲ ಇಟ್ಟಿಗೆಯನ್ನು ಇಟ್ಟು ಶಂಕುಸ್ಥಾಪನೆ ಮಾಡಿದ್ದು ಅಂದ್ರೂ ಕೂಡ ಕೇಳೋದಿಲ್ಲ. ಕಾರಣ ಜೆಸಿಬಿ ಡ್ರೈವರ್ ಹಿಂದಿಯವನಾಗಿರ್ತಾನೆ, ಬಿಹಾರನ ಒರಿಸ್ಸಾದಿಂದನೂ ಬಂದಿರ್ತಾನೆ. ನಮ್ಮ ತಾತ ಮೊದಲ ಅಡಿಗಲ್ಲು ಹಾಕಿ ಕಾಂಪೌಂಡ್ ಕಟ್ಟಿದ್ದು ಅಂದ್ರೂ ಅವನಿಗೆ ಅರ್ಥ ಆಗೋದಿಲ್ಲ ಆ ಭಾಷೆ. ಬರ್ತಾ ಇರ್ತಾನೆ ಎದುರುಗಡೆ. ಪಕ್ಕದಲ್ಲೇ ತುಳಸಿ ಕಟ್ಟೆ ಇದೆ, ಅದಕ್ಕೆ ಪೆಟ್ಟಾಗಬೇಡಿ ಅಂದರೆ ಏನಾದರೂ ಸ್ವಲ್ಪ ಅವನು ಎಕ್ಸಲೇಟರ್ ಡೌನ್ ಮಾಡ್ತಾನೋ ಏನೋ. ಕೆಡುವುದಂತೂ ಗ್ಯಾರಂಟಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ನೋಡಿ, ನಿಮಗೆ ಮನಸ್ಸು ಬಂದ ಹಾಗೆ ಮನೆ ಕಟ್ಟೋದಕ್ಕೆ ನೀವು ಯಾರು ಗುಬ್ಬಚ್ಚಿಗಳಲ್ಲ. ಗೂಡು ಕಟ್ಟೋದಕ್ಕೆ ನಿಯಮಗಳಿದ್ದಾವೆ, ರೀತಿ ರಿವಾಜುಗಳಿದ್ದಾವೆ. ಯು ಶುಡ್ ಫಾಲೋ. ಮಂತ್ರಿಗಳ ಭವನಗಳಲ್ಲೇ ಕಾನೂನಿಗೆ ಬೆಲೆ ಇಲ್ಲ. ಸಾಮಾನ್ಯರಿಗೊಂದು ನ್ಯಾಯ, ಸಚಿವರಿಗೊಂದು ನ್ಯಾಯನ? ಕ್ರೆಸೆಂಟ್ ರಸ್ತೆಯ ವಿವಿಐಪಿಗಳ ಬಂಗಲೆಗಳ ಸುತ್ತಲೂ 9 ಅಡಿಯ ದೈತ್ಯ ಗೋಡೆಗಳಿದ್ದಾವೆ. ಕುಮಾರಕೃಪಾ ರಸ್ತೆಯ ಸರ್ಕಾರಿ ಅತಿಥಿ ಗೃಹದಲ್ಲೇ ನಿಯಮಕ್ಕೆ ಎಳ್ಳು ನೀರು. 1.5 ಮೀಟರ್ ಇರಬೇಕಾದ ಜಾಗದಲ್ಲಿ ಬರೋಬ್ಬರಿ 10 ಅಡಿ ಎತ್ತರಕ್ಕೆ ಕಾಂಪೌಂಡು. ಸಚಿವರ ಕೋಟೆಗಳ ಮೇಲೂ ಜಿಬಿಎ ಜೆಸಿಬಿ ಹಾಕ್ತಾರ. ಸೆಕ್ಯೂರಿಟಿ ಪರ್ಪಸ್ ಅಂತಾರೆ ಕೇಳೋದಕ್ಕೆ ಹೋದ್ರೆ. ಅಲ್ಲಯ್ಯ, ಇದು ಸರ್ಕಾರಿ ಬಂಗಲೆ ಅಲ್ವಾ? ಇಲ್ಲೂ ಕೂಡ ನೀನು ನಿಯಮ ಮೀರಿ 10-12 ಅಡಿ ಹಾವು ಹುತ್ತ ಕಟ್ಟದಂಗೆ ನೀ ಕಟ್ಕೊಂಡಿದೀಯಲ್ಲ, ಇದನ್ನು ಕೆಡೋದು ಬೇಡವಾ ಅಂತ ಕೇಳಿದ್ರೆ ಸೆಕ್ಯೂರಿಟಿ ಪರ್ಪಸ್ ಅಂತ ಪುಣ್ಯಾತ್ಮ. ಕಾಮನ್ ಮ್ಯಾನ್ ನೋಡಿ, ತಾಳಿಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಈ ಡಿಸ್ಕ್ರಿಮಿನೇಷನ್ ಅನ್ನ, ತಾರತಮ್ಯವನ್ನ ಸ್ವೀಕರಿಸಲು ಸಾಧ್ಯ ಆಗದು. ಮಂತ್ರಿ ಇರಲಿ, ಅಧಿಕಾರಿ ಇರಲಿ, ನೋಟಿಸ್ ಕೊಟ್ಟು ಧೂಳಿಪಟ ಮಾಡ್ತೀವಿ. ಜಿಬಿಎ ಹೆಚ್ಚುವರಿ ಆಯುಕ್ತ LS ಸುಧಾಕರ್ ರಣಕಹಳೆ. ಯಾರೇ ಇರಲಿ ಜೆಸಿಬಿ ಕಳಿಸ್ತೀನಿ ಅಂದ್ರು. ಸರ್ಕಾರಿ ಕಟ್ಟಡವಾದ್ರೂ ಬಿಡೋದಿಲ್ಲ, ಉರುಳಿಸೋದು ಗ್ಯಾರಂಟಿ ಅಂತ ಖಡಕ್ ಅಧಿಕಾರಿ. ಪೂರ್ವ ಪಾಲಿಕೆ ವಲಯದಲ್ಲಿ ಕಾಂಪೌಂಡ್ಗಳ ಉರುಳಿಸುವ ಮಹಾಬೇಟೆ ಆರಂಭ ಆಗಿದೆ. ಆಪರೇಷನ್ ಕಾಂಪೌಂಡ್. ಐಟಿ ಕಾರಿಡಾರು, ಮಾಲ್ಗಳು, ಟೆಕ್ ಪಾರ್ಕ್ಗಳಿಗೆ ನಡುಕ ಶುರುವಾಗಿದೆ. 98 ಟೆಕ್ ಪಾರ್ಕ್ಗಳು, 3876 ಐಟಿ ಕಂಪನಿಯ ಕಾಂಪೌಂಡ್ಗಳು ಇಲ್ಲೀಗಲ್. ನಿಯಮ ಗಾಳಿಗೆ ತೂರಿ ಕೋಟೆ ಕಟ್ಟಿಕೊಂಡಿರುವ 217 ಲಕ್ಸುರಿ ಮಾಲ್ಗಳು, 4500 ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳ ಕಾಂಪೌಂಡ್ಗಳಿಗೂ ಕಾದಿದೆ ಗಂಡಾಂತರ. 2850 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, 1,10,000 ಕೈಗಾರಿಕಾ ವಲಯ. ಬೆಂಗಳೂರು ಇತಿಹಾಸದಲ್ಲೇ ಕಾಣದ ಅತಿ ದೊಡ್ಡ ಡೆಮಾಲಿಷನ್ ಡ್ರೈವ್. ಜಿಬಿಎ ಅದೇನು ಮಾಡುತ್ತೋ ಮಾಡಿಲ್ವೋ, ಇದೊಂದು ಖುಷಿ ಆಗುತ್ತೆ ಹೇಳೋದಕ್ಕೆ. ಆಪರೇಷನ್ ಕಾಂಪೌಂಡ್, ಆಪರೇಷನ್ ಕಾಂಪೌಂಡ್. ಆದರೆ ಇದರಲ್ಲಿ ಏನಾದರೂ ನೀವು ತಾರತಮ್ಯ ತೋರಿಸಿದ್ರಿ, ಜಮೀರ್ ಅಹಮದ್ ಮನೆ ಮುಂದಿನ ಗೋಡೆ ನಾವು ಮುಟ್ಟೋದಕ್ಕೆ ಭಯ ಆಗುತ್ತೆ ಅಂತ ಹೇಳಿ ನೀವೇನಾದರೂ ಹೆದರ್ಕೊಂಡು ಕೂತ್ರೆ, ನಾಳೆ ದಿನ ಫುಲ್ ಸ್ಕ್ರೀನು, ಸಿಂಗಲ್ ಫ್ರೇಮು ನಿಮ್ಮದೇ ತೋರಿಸೋದು. ತಾರತಮ್ಯವನ್ನು ಒಪ್ಪಿಕೊಳ್ಳೋದಕ್ಕಾಗೋದಿಲ್ಲ. ಕಾಮನ್ ಮ್ಯಾನ್ ಮನೆ ಮುಂದೆ ಹೆಂಗೆ ನಿಮ್ಮ ಜೆಸಿಬಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕೊಂಡು ಹೋಗುತ್ತೋ ಹಂಗೆ ಪ್ರತಿಯೊಬ್ಬ VIP VVIP ಮತ್ತೊಬ್ಬ ಮಗದಬ್ಬ ಹೆಗಲಲ್ಲಿ ಶಾಲ ಹಾಕ್ಕೊಳ್ಳೋನು, ಒಂದು ಸೈಡ್ ಶಾಲ ಹಾಕ್ಕೊಳ್ಳೋನು, ಎಲ್ಲರ ಮನೆಗೂ ಹೋಗ್ಬೇಕು ಜೆಸಿಬಿ. ಎಲ್ಲರ ಮನೆಗೂ ಹೋಗಬೇಕು. ಲುಂಗಿ ಕಟ್ಕೊಂಡಿರೋ ಬಡಪಾಯಿ ಮನೆಗೆ ಮಾತ್ರ ಅಲ್ಲ, ಪ್ಯಾಂಟು ಅದ್ರ ಮೇಲೆ ಬೆಲ್ಟ್ ಹಾಕೋನ್ ಮನೆಗೂ ಹೋಗಬೇಕು.
ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಈ ಖಡಕ್ ನಿರ್ಧಾರ ಪ್ರಾರಂಭ ಆಗಿದೆ ಅಂತ ಕೇಳಿದ್ರೆ ಪರಿಪೂರ್ಣ ಅಲ್ಲ. ಪ್ರಾರಂಭ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಅಂತ ಹೇಳ್ಬೋದು. ಪ್ರಾರಂಭ ಆಗಿ ಕಾಂಪೌಂಡ್ ಯಾವಾಗ ಕೆಡವುತ್ತಾರೆ ಅನ್ನೋದೇ ರಾಜ್ಯದ ಕೌತುಕ. ಇಲ್ಲೆಲ್ಲೂ ತಾರತಮ್ಯಗಳಿಲ್ಲದೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯದಿಂದ ಇಲ್ಲೀಗಲ್ ಆಗಿ ಕಾನೂನು ಬಾಹಿರವಾಗಿ ಯಾರ್ಯಾರು ಕಟ್ಕೊಂಡಿದ್ದಾರೋ ಅವರೆಲ್ಲರ ಕಾಂಪೌಂಡು ಕೂಡ ಉರುಳಿಸ್ಬೇಕು. ಇಲ್ಲದಿದ್ದರೆ ಯಾರ್ದು ಉರುಳಿಸೋದಕ್ಕೆ ಹೋಗಬಾರ್ದು. ಅವನು ದೊಡ್ಡ ಮನುಷ್ಯ, ಇವನು ಸಣ್ಣ ಮನುಷ್ಯ ಅನ್ನುವ ಕಾರಣಕ್ಕೋಸ್ಕರ ಕಾಂಪೌಂಡ್ಗಳು ಉರುಳದೆ ಇರಕೂಡ್ದು.